ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವಾಗಲೂ ತರಕಾರಿ ಸಾಂಬಾರು, ಬೇಳೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಕಡಲೆಕಾಳನ್ನ ಹುರ್ಕೊಂಡು ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 6-7 ಟೊಮೊಟೊ ಮೀಡಿಯಮ್ ಸೈಜ್ದು ಆ ರೀತಿಯಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಈಗ ಒಂದು 8-10 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋದು. ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇಲ್ಲಿ ಕಾಯ್ದಿರ್ತಕ್ಕಂಥ ನೀರನ್ನ ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕಿ ಬೇಯಿಸ್ಕೊಂಡ್ರೂ ನಡೆಯುತ್ತೆ ಇಲ್ಲಿ. ಈಗ ಒಂದು ಸ್ವಲ್ಪ ಎಣ್ಣೆನ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಒಂದು 8-10 ಕಾಳಷ್ಟು ಮೆಣಸು, ಇವುಗಳನ್ನೆಲ್ಲನೂ ಜಾರಿಗೆ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈಗ ಅದನ್ನು ರುಬ್ಕೊಳ್ಳೋಣ. ಈಗ ನೋಡಿ, ಅದು ಟೊಮೊಟೊ ಮೆಣಸಿನ್ಕಾಯಿ ಅದೆಲ್ಲ ಬೇಯಕ್ಕಿಟ್ಟಿದ್ವಲ್ಲ, ಅದು ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಆ ನೀರಿಂದ ಟೊಮೊಟೊ ಮತ್ತು ಇದನ್ನೆಲ್ಲ ತೆಕ್ಕೊಳ್ಳೋಣ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಸ್ವಲ್ಪ ಅದು ಬಿಸಿ, ತುಂಬಾ ಬಿಸಿ ಇದೆ. ಈಗ ಅದು ಆರಿದಾದ್ಮೇಲೆ ಈಗ ಅವನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಳ್ಳೋಣ. ಇದು ರುಬ್ಬಿಟ್ಬೇಕಾದ್ರೆ ಸಾಂಬಾರು ಪುಡಿ ಹಾಕ್ಕೋಬೋದು, ಇಲ್ಲ ಡೈರೆಕ್ಟ್ ಇವಾಗಿಲ್ಲೇ ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿನ ಬೇಕಾದ್ರೆ ಸೇರಿಸ್ಕೋಬೋದು. ಇನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿದೆ. ಈಗ ಅದನ್ನು ನೀರಿತ್ತಲ್ಲ, ಆ ನೀರಿಗೆ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದು ಚೆನ್ನಾಗಿ ಮಳ್ತಾ ಇರಲಿ. ಈಗ ಅದು ಮಳ್ಳೋ ಅಷ್ಟರಲ್ಲಿ ಇಲ್ಲಿ ಕಡಲೆಕಾಳನ್ನ ಹುರ್ಕೊಳ್ಳೋಣ. ಕಡಲೆಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಕಡಲೆಕಾಳು ಚೆನ್ನಾಗಿ ಹುರಿದಿದ್ದೀವಿ. ಈಗ ತೊಳೆದ್ಬಿಟ್ಟು ಕಡಲೆಕಾಳನ್ನ ಈಗ ಮಳ್ತಾ ಇರೋಂಥ ಸಾಂಬಾರಿಗೆ ಹಾಕ್ಕೊಂಡ್ರೆ ಕಡಲೆಕಾಳು ಸಾಂಬಾರು ರೆಡಿ. ಕಡಲೆಕಾಳೇನು ಜಾಸ್ತಿ ಬೇಯಬೇಕು ಅಂತೇನಿಲ್ಲ. ಈಗ ಸ್ವಲ್ಪ ಬೆಂದಿದೆ ಅನ್ನೋರಿಗಾದರೆ ಒಂದು ಕುದಿ ಹತ್ತಿದ್ರೆ ಸಾಕು. ಸ್ವಲ್ಪ ಬೇಯಲಿ ಅನ್ನೋರು ಒಂದು 10 ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ನಡೆಯುತ್ತೆ. ಈಗ ಲಾಸ್ಟಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಈಗ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ, ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2-3 ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಈಗ ಈರುಳ್ಳಿನ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಾಕಿದ್ದೀನಿ. ಈಗೆಲ್ಲ ಸ್ವಲ್ಪ ಫ್ರೈ ಆಗಲಿ. ನೋಡಿ ಆಗಿದೆ. ಈಗ ಒಗ್ಗರಣೆನ ಈಗ ಬೇಯ್ತಾ ಇರ್ತಕ್ಕಂಥ ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ಕೊಂಡ್ರೆ ಕಡಲೆಕಾಳು ಸಾಂಬಾರು ರೆಡಿ. ಈಗ ಹುಷಾರಿಲ್ಲದೆ ಜ್ವರ ಆ ಥರ ಇರೋರಿಗೆಲ್ಲನೂ ಇದು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ ಸಾಂಬಾರು ರೆಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.